ಅನಿರೀಕ್ಷಿತವಾಗಿ 8 ಜನ ಸೇರಿಕೊಂಡು 2 ತಾರಲ್ಲಿ ಟ್ರಿಪ್ ಪ್ಲಾನ್ ಮಾಡ್ತೀವಿ. ಮಾರ್ಗ ಮಧ್ಯೆ ಉಳಿಯಾರ ಹತ್ರ ನಿಲ್ಲಿಸಿ ಊಟ ಮುಗಿಸ್ಕೊತೀವಿ. ಮಧ್ಯರಾತ್ರಿ ಹೋಮ್ ಸ್ಟೇಗಳು ಚೆಕ್ ಇನ್ ಇಲ್ಲಿರುವಂಥ ಕಾರಣ ಒಂದು ಲಾಡ್ಜಲ್ಲಿ ಉಳ್ಕೊಂಡು ಬೆಳಿಗ್ಗೆ ಅಲ್ಲೇ ಕೆಳಗಡೆ ಇರುವಂಥ ಒಂದು ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊತೀವಿ. ಹಾಗಾಗಿ ಎಲ್ಲರೂ ಇಲ್ಲೇ ಚೆನ್ನಾಗಿ ತಿಂದು ಈಗ ಮುಂದಿನ ಪಯಣಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಈಗ ಹೊರಟಿದ್ದೆ ಕಲ್ಲತ್ಗಿರಿ, ಒಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಸಹ ಇದೆ. ನೋಡೋದಕ್ಕೆ ಚೆನ್ನಾಗಿದೆ ಅಂತ ಜನಸಂದಣಿ ಏನಿರಲಿಲ್ಲ, ಯಾಕೆಂದರೆ ನಾವು ಹೋಗಿದ್ದಂಥ ಟೈಮ್ ಬಂದು ವರ್ಕಿಂಗ್ ಡೇಸಲ್ಲಿ, ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ. ಜನ ಇಲ್ದಿರುವಂಥ ಕಾರಣ ಪೂಜಾರಿ ಅವರು ಬಾಗಿಲು ತೆಗ್ದಿಲ್ಲ, ಹಾಗಾಗಿ ನಾವು ಹೊರಗಡೆಯಿಂದನೇ ನಾವು ದೇವ್ರನ್ನ ದರ್ಶನ ಮಾಡ್ಕೊಳಕ್ಕಾಗ್ದೇ ಕೈ ಮುಗಿದು ಹೊರಗಡೆ ಬರ್ತಾ ಇದ್ವಿ. ದೇವಸ್ಥಾನ ಮುಂದೆನೇ ಬೀಳ್ತಿರುವಂಥ ನೀರನ್ನು ನೋಡಿಬಿಟ್ಟು ನಮ್ಮ ಹುಡುಗರು ಚಿಲ್ ಆಗ್ತಾ ಇದ್ದಾರೆ ನೋಡಿ. ಸಿಂಪಲಾಗಿ ಒಂದು ಫೋಟೋ ಶೂಟ್ ಕೂಡ ಮಾಡ್ಕೋತಾರೆ. ಇದು ನೋಡಿಕೊಂಡು ಮುಗಿಸ್ಕೊಂಡು ನಾವು ಹೊರಟಿದ್ದ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕೆಮ್ಮಣ್ಣಗುಂಡಿ ಝೆಡ್ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಮಾರ್ಗ ಮಧ್ಯೆ ಜೋಳ ತಿನ್ನಬೇಕು ಅಂತ ನಿಲ್ಲಿಸಿದಾಗ ನಮ್ಮ ಜಗದೀಶ್ ಅಂಗಡಿಯವ್ರನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಝೆಡ್ ವ್ಯೂ ಪಾಯಿಂಟ್ನ ನೋಡೋದಕ್ಕಾಗಿ ಪರ್ ವೆಹಿಕಲ್ 250 ರುಪೀಸ್ ಹಾಗೂ 1 ಪರ್ಸನ್ 120 ರುಪೀಸ್ ಕೊಟ್ಬಿಟ್ಟು ನಾವೀಗ ಝೆಡ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ಈಗ ನಾವು ಹೆಬ್ಬೆ ಫಾಲ್ಸ್ ನೋಡೋದಕ್ಕಾಗಿ ಜೀಪ್ನಲ್ಲಿ ನಾವೀಗ ಆಫ್ ರೋಡಿಂಗ್ ಹೋಗ್ತಾ ಇದ್ದೀವಿ. ಇದು ಪರ್ ಹೆಡ್ 550 ರುಪೀಸ್ ತೊಗೊಳ್ತಾರೆ. ಬರೋಬ್ಬರಿ 7ರಿಂದ 8 ಕಿಲೋಮೀಟರ್ ದುರ್ಗಮವಾದಂಥ ಒಂದು ದಾರಿಲಿ ಕರ್ಕೊಂಡೋಗಿ ಇಳಿಸಿದಾಗ ಮುಂದೆ ನಾವು ಕಾಲ್ನಡಿಗೆಯಲ್ಲಿ 700 ಮೀಟರ್ ನಡ್ಕೊಂಡು ಹೋಗ್ಬಿಟ್ಟು ಪ್ರಕೃತಿ ಸೌಂದರ್ಯ ಸವ್ಕೊಂಡು ಮುಂದೆ ಬರುವಂಥ ಜಾಗನೇ ಹೆಬ್ಬೆ ಫಾಲ್ಸ್. ಬಹಳಷ್ಟು ಎತ್ತರದಿಂದ ನೀರು ಬೀಳುವಂಥ ಕಾರಣ ಅಲ್ಲಿ ಮಳೆ ಬಂದಂಥ ಅನುಭವ ಆಗುತ್ತೆ. ಅಲ್ಲಿ ಫ್ಲಾಶ್ ಆಗ್ತಾಯಿತ್ತು, ನೀರೆಲ್ಲ ಇಬ್ಬನಿ ಥರ ಬಂದು ಅಲ್ಲಿಂದ ಬರೋಷ್ಟರಲ್ಲಿ ಎಲ್ಲರ ಬಟ್ಟೆನೂ ಒದ್ದೆಯಾಗಿ ಮಳೆಯಲ್ಲಿ ಯಾವ ಥರ ನೆಂದಿರ್ತೀವೋ ಅದೇ ಥರ ಅನುಭವ ಆಗಿತ್ತು. ವಾಟರ್ ಫಾಲ್ಸ್ನ ನೋಡಿಕೊಂಡು ನಾವು ಡೈರೆಕ್ಟಾಗಿ ನಮ್ಮ ಬೃಂದಾವನ ರೆಸಾರ್ಟ್ಗೆ ಬಂದಿದ್ವಿ. ಏಕೆಂದರೆ ನಾವು ಮುಂಚೆನೇ ಬುಕ್ ಮಾಡೋಗಿದ್ವಿ. ಪ್ರತಿ ಒಬ್ಬರಿಗೆ 1500 ಅಂತೆ ಒಂದು ದಿನಕ್ಕೆ ಇಲ್ಲಿ ಚಾರ್ಜ್ ಮಾಡ್ತಾರೆ. ಈ ಒಂದು ಪ್ಯಾಕೇಜಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್ ಡಿನ್ನರ್ ಮತ್ತು ಮಾರ್ನಿಂಗ್ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ದಿನವಿಡೀ ನಾವು ಓಡಾಡಿ ಟ್ರೆಕ್ಕಿಂಗ್ ಮಾಡಿ ಕಾಲ್ನಡಿಗೆಯಲ್ಲೆಲ್ಲ ಓಡಾಡಿ ಜಾಸ್ತಿ ಆಯಾಸ ಆಗಿದಂಥ ಕಾರಣ ನೈಟ್ ಸ್ವಿಮ್ಮಿಂಗ್ ಪೂಲಲ್ಲಿ 6ರಿಂದ ಸತತವಾಗಿ 8-9 ಗಂಟೆವರೆಗೆ ಸ್ವಿಮ್ ಮಾಡಿಕೊಂಡು ಆಟ ಆಡ್ಕೊಂಡು ಚಿಲ್ ಆಗ್ತಿದ್ವಿ. ಇದು ಕೆಮ್ಮಣ್ಣಗುಂಡಿಯ ವೀಲಾಗ್ ಆಗಿತ್ತು. ಧನ್ಯವಾದಗಳು.